ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾಳೆ ಪೂಜೆ ಇದೆ. ಸೊ ಅದರಿಂದ ಒಂದು ಪ್ರಿಪ್ರೇಷನ್ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಮನೇಲೆಲ್ಲ ಫುಲ್ಲು ತುಂಬಿದ್ದಿದ್ದು ಮನೆ. ಇವಾಗೆಲ್ಲ ಫುಲ್ ಖಾಲಿ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಪೂಜೆ ಮಾಡಬೇಕಲ್ಲ. 11 ಕಳಸ, 11 ಅಲ್ಲ 9 ಕಳಸ, ಮತ್ತು ಇನ್ನೇನು ಶಿವಲಿಂಗ ಮತ್ತು ಹೋಮ ಎಲ್ಲ ಇರುತ್ತೆ. ಸೊ ಅದರಿಂದ ಫುಲ್ಲು ಎಲ್ಲ ಮನೆ ಖಾಲಿ ಮಾಡಬೇಕು. ಫುಲ್ಲು ಹಾಲೆಲ್ಲ ಕ್ಲೀನಾಗಿ ಫುಲ್ಲು ಖಾಲಿ ಇರಬೇಕು. ಸೊ ಅದರಿಂದ ಎಲ್ಲರೂ ಮನೇಲೆಲ್ಲ ಎತ್ತಿಡ್ತಾಯಿದ್ದಾರೆ. ಬನ್ನಿ ಅದು ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ. ನಾನಂತೂ ಬಾಣಂತಿ. ಸೊ ನೋಡಿ ಹೆಂಗೆ ಕೂತಿದ್ದೀನಿ. ನೀನು ಮನಗಿಸ್ಕೊಂಡು ನಾನು ಪಾಡನ ಕೂತಿರೋದು ಕೆಲಸ ಅಷ್ಟೇ. ಯಾವಾಗೂ ಇಷ್ಟು ಟೆನ್ಷನ್ನಿಂದ ಎಲ್ಲ ಓಡಾಡ್ತಿದ್ದೆ. ಬಟ್ ಈಗೇನು ಕೆಲಸ ಇಲ್ಲ. ಏನಕ್ಕೆ ಏನು ಎತ್ತಬಾರ್ದು ಅಂತ ಏನೂ ಮಾಡೋಕ್ಕೆ ಬಿಡಲ್ಲ. ಸೊ ಅದರಿಂದ ರೂಮಲ್ಲಿ ಸುಮ್ಮನೆ ಕೂತಿದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಅಮ್ಮ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲೀನಿಂಗ್ ಬಂದು ವರ್ಷಿ, ಅಣ್ಣ ಮತ್ತು ಆನಂದ ಮತ್ತು ಬಾಬು, ಅನಿತಕ್ಕ ಎಲ್ಲರೂ ಸೇರಿ ಮನೆ ಒಳಗಡೆ ಇರೋ ಐಟಮ್ಸ್ನೆಲ್ಲ ಎತ್ತಿ ಮೇಲ್ಗಡೆ ಅಂದರೆ ಟೆರಾಸ್ ಮೇಲೆ ಹಾಕ್ತಾಯಿದ್ದಾರೆ. ಅಂದರೆ ಫುಲ್ಲು ಹಾಲ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಲ್ಲ. ಸೊ ಅದರಿಂದ ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಫುಲ್ ಇಕ್ಕಟ್ಟಾಗ್ಬಿಟ್ರೆ ಕಷ್ಟ. ಮತ್ತು ಇವಾಗ ಭಾರ ಎತ್ತಬಾರ್ದು ಅನ್ನೋದ್ರಿಂದ ನೀನು ಒಳಗಡೆ ಇರೋ ಸುಮ್ಮನೆ ಅಂತ ಅಂದರು. ಅದಕ್ಕೆ ಸೈಲೆಂಟಾಗಿ ನನ್ನ ಪಾಡಂಗೆ ನಾನು ಒಳಗಡೆ ಪಾಪ ನೋಡ್ಕೊಂಡು ಕೂತಿದ್ದೀನಿ. ಸೊ ಇದೆಲ್ಲ ನೋಡಿ ಹೆಂಗೆ ಮೆಸ್ಸಿ ಆಗಿಬಿಟ್ಟಿದೆ. ಬೆಳಗ್ಗೆ ಅಷ್ಟರಲ್ಲಿ ಇದೆಲ್ಲ ಫಸ್ಟು ಅವರು ಹಾಲ್ ಕ್ಲೀನ್ ಮಾಡಾದಮೇಲೆ ನಾನು ರೂಮ್ ಕ್ಲೀನ್ ಮಾಡ್ಕೊತೀನಿ ಅಷ್ಟರಲ್ಲಿ. ಹೆಂಗಿದ್ರು ಮಗುನೂ ಮಲಗಿದ್ದಾನೆ. ಸೊ ಅದರಿಂದ ನಾನು ರೂಮ್ ಕ್ಲೀನ್ ಮಾಡ್ಕೊತೀನಿ, ನೀವು ಅಲ್ಲಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಅವರಲ್ಲಿ ಕ್ಲೀನ್ ಮಾಡ್ತಾಯಿದ್ರು. ಅದು ಸುಮ್ಮನೆ ಹಂಗೆ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಒಳಗಡೆ ಬಂದ್ಬಿಟ್ಟು ಒಳಗಡೆ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು. ಏನಕ್ಕೆ ಅಂತ ಹೇಳಿದ್ರೆ ಪೂಜೆ ಟೈಮಲ್ಲಿ ಫುಲ್ಲು ಹಾಲ್ ಖಾಲಿ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಬಂದವರು ಎಲ್ಲ ಕುತ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಮಾರ್ಕೆಟಿಂದ ನೋಡಿ ಎಲ್ಲ ಐಟಮ್ಸ್ ಎಲ್ಲ ತಂದಿದ್ದೀವಿ. ಹಂಗೆ ಸ್ವಲ್ಪ ಪಾತ್ರೆಗಳು ಎಲ್ಲ ಬೇಕಿತ್ತು. ಅನಿತಕ್ಕ ಮನೆಯಿಂದ ಸ್ವಲ್ಪ ಎಲ್ಲ ಎತ್ಕೊಬಂದರು. ಸೊ ಇವಾಗ ಏನಿದ್ರು ಇದೆಲ್ಲ ಶಿಫ್ಟ್ ಆದಮೇಲೆ ಒಂದು ರೌಂಡ್ ಕಸ ಗುಡಿಸಿ ಒರೆಸ್ಬಿಟ್ಟು ಆಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಷ್ಟೇ. ಏಕೆಂದರೆ ಬೇಗನೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಬೇಗ ಎಷ್ಟು ಕೆಲಸ ಬೇಗ ಮುಗಿಸ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಆಮೇಲೆ ಇನ್ನು ಪಲ್ಲವಿ ಮತ್ತು ಮಂಜಾ ಮತ್ತು ಮಕ್ಕಳು ಎಲ್ಲರೂ ಬರ್ತಾರೆ. ನೈಟೇ ಬರ್ತೀವಿ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಳಗಡೆ ಕ್ಲೀನ್ ಮಾಡ್ತಾಯಿದ್ವಿ. ಮತ್ತು ಮೇಲ್ಗಡೆ ಆಲ್ರೆಡಿ ನೈಟೇ ಪೆಂಡಲ್ ಹಾಕ್ತಾಯಿದ್ದಾರೆ. ಅಂದರೆ ಟೈಮು ಮೋಸ್ಟ್ಲಿ ಇವಾಗ ಒಂದು 9:30 ಏನೋ ಆಗಿತ್ತು. ಸೊ ಮೇಲ್ಗಡೆ ನೈಟೇ ಪೆಂಡಲ್ ಹಾಕ್ಸ್ಬಿಟ್ವಿ. ಏಕೆಂದರೆ ಬೆಳಗ್ಗೆಲೆಲ್ಲ ಹಾಕ್ಕೊಂಡು ಕೂತ್ಕೊಂಡು ನಾವು ಪೂಜೆ ಕೂತ್ಕೊಂಡ್ಬಿಟ್ರೆ ಆವಾಗ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟ್ ಪೆಂಡಲ್ ಹಾಕ್ಸ್ತಾ ಇರೋದು. ಸೊ ಇವ್ರು ಬಂದು ಹೊಸಬ್ರು, ಇಲ್ಲೇ ಜರಗ್ನಳ್ಳಿಲೇ ಹಾಕ್ಸ್ತಾ ಇರೋದು ಪೆಂಡಲ್ಲು. ಸೊ ಪೆಂಡಲ್ಲು ಲಾಸ್ಟ್ ಟೈಮ್ ಹಾಕ್ಸಿದ್ದು ಬಂದು ಆಲ್ಮೋಸ್ಟ್ ನಮಗೆ 10,000 ಬರೀ ಪೆಂಡಲ್ಗೆ ಆಗೋಯಿತು. ಅಂದರೆ ಪೆಂಡಲ್ಲು, ಸೈಡ್ ವಾಲು, ಹಾಗೆ ಚೇರ್ಸು ಮತ್ತು ಟೇಬಲ್ ಬರುತ್ತಲ್ಲ ಅದು ಎಲ್ಲ ಸೇರಿ ಆಲ್ಮೋಸ್ಟ್ 10,000 ರೂಪಾಯಿ ಇದಕ್ಕೆ ಆಗೋಗಿತ್ತು. ಬಟ್ ಈ ಸಲ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅವ್ರ ಹತ್ರ ಇಸ್ಕೊಳ್ಳೋದು ಬೇಡ ಅಂಥೇಳಿ ಆನಂದವ್ರ ಫ್ರೆಂಡ್ ಒಬ್ಬರು ಪರಿಚಯದವ್ರು ರೆಫರ್ ಮಾಡಿದ್ರು. ಅವ್ರ ಹತ್ರ ಹಾಕ್ಸಿದ್ವಿ. ಅವ್ರ ಹತ್ರ ಬಂದು ನಮಗೆ 6,000ವರೆಗೂ ಚಾರ್ಜ್ ಬಿತ್ತು. ಅವ್ರಿಗೆ ಹೇಳಿ ಅವ್ರಿಗೆ ಹಾಕ್ತಾಯಿದ್ದಾರೆ. ನಾನು ಆಮೇಲೆ ಕೆಳಗಡೆ ಸ್ವಲ್ಪ ಪೂಜೆಗೆ ಅಂತ ಹೇಳ್ಬಿಟ್ಟು ಐಟಮ್ಸ್ ಎತ್ತಿಡ್ತಾ ಇದ್ದೆ. ಅಂದರೆ ಬೆಳ್ಳಿ ಐಟಮ್ ಏನೇನು ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ಎತ್ತಿಡ್ತಾ ಇದ್ದೆ. ಸೊ ನೋಡಿ ಇದಿಷ್ಟು ಬೆಳ್ಳಿ ಐಟಮ್ಮು ಅಂದರೆ ದೇವ್ರ ಪೂಜೆಗೆ ಮತ್ತು ಪೂಜೆಗೆ ಸ್ವಲ್ಪ ಕಾಯಿನ್ಸ್ ಎಲ್ಲ ಬೇಕಿತ್ತು. ಸೊ ಇದೆಲ್ಲ ಎತ್ತಿಟ್ಬಿಟ್ಟೆ. ಆಮೇಲೆ ಮಂಜಾ, ಪಲ್ಲವಿ ಎಲ್ಲರೂ ಬಂದಿದ್ದರು. ಅವರೆಲ್ಲರೂ ಸೇರಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬಟ್ ಆಮೇಲೆ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಆಮೇಲೆ ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ. ಪಾಪು ಆಲ್ರೆಡಿ ಎದ್ಬಿಟ್ಟು ಆಟಾಡ್ತಾ ಇದ್ದಾನೆ. ಅವನು ಫುಲ್ ಎದ್ದೋಳೋ ಅಷ್ಟರಲ್ಲಿ ಸ್ವಲ್ಪ ಅಂದರೆ ಗಲಾಟೆ ಮಾಡೋ ಅಷ್ಟರಲ್ಲಿ ನಾನು ಸ್ವಲ್ಪ ಎಲ್ಲ ಬೇಗ ರೆಡಿ ಆಗಿಬಿಡೋಣ ಅಂಥೇಳಿ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಏನಂತೇಳಿದ್ರೆ ಏನಾದ್ರು ಒಂದು ಫಂಕ್ಷನ್ ಅಂತಂದಾಗ ಮೇಕಪ್ಪು, ಹೇರ್ ಸ್ಟೈಲು ಇದೆಲ್ಲ ಮಾಡ್ಕೊಂಡ್ರೆ ಚೆಂದ. ನಾನು ಒಬ್ಬಳು ಮೇಕಪ್ ಆರ್ಟಿಸ್ಟಾಗಿ ನಾನೇ ಚೆನ್ನಾಗಿ ರೆಡಿಯಾಗಿಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನೇ ಮೇಕಪ್ ಎಲ್ಲ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ಹೇರ್ ಸ್ಟೈಲ್ ಬಂದು ನಾನೇ ಮಾಡ್ಕೊಂಡಿರೋದು. ಹೇಗೆ ಅಂತೇಳಿದ್ರೆ ನಾರ್ಮಲ್ ಎಕ್ಸ್ಟೆನ್ಷನ್ ಬರುತ್ತಲ್ಲ ಅದನ್ನೇ ನಾನು ಡಾಲ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಹೇರ್ನ ಆಮೇಲೆ ನಮ್ಮ ಅಮ್ಮನ ಕೈಲಿ ಫ್ರಂಟ್ ಮಾತ್ರ ನಾನೇ ಮಾಡಿಕೊಂಡು ಹಿಂದೆಗಡೆ ಹೆಂಗೆ ಸಿಗಿಸ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟು ಅದನ್ನು ಅಮ್ಮ ಹಂಗೆ ಫಿಕ್ಸ್ ಮಾಡಿ ಕೊಟ್ಟರು. ಬಟ್ ಆದರೂ ಅಷ್ಟೊಂದು ಪರ್ಫೆಕ್ಟಾಗಿ ಸಿಗ್ಸೋಕ್ಕೆ ಬರಲಿಲ್ಲ ಅವ್ರಿಗೆ. ಅಂದರೆ ಪಾಪ ಫಸ್ಟ್ ಟೈಮ್ ಆದ್ರೂ ಇಷ್ಟು ನೀಟಾಗಾದರೂ ಹಾಕ್ಕೊಟ್ರಲ್ಲ ಅಂತ ಖುಷಿ ಆಯಿತು. ಆಮೇಲೆ ಸ್ವಲ್ಪ ಫ್ಲವರ್ಸ್ನೆಲ್ಲ ಅಡ್ಜಸ್ಟ್ ಮಾಡಿ ಅದೆಲ್ಲ ನಾನು ಎಕ್ಸ್ಟೆನ್ಷನ್ ಅದು ಅಂತ ಕಾಣಿಸ್ದಿರೋ ಥರ ಕವರ್ ಮಾಡಿ ಎಲ್ಲ ಹಾಕ್ಕೊಂಡು ಆಮೇಲೆ ಜಡೆಬಿಲ್ಲೆ ಇತ್ತು, ಜಡೆಬಿಲ್ಲೆ ಹಾಕ್ಕೊಂಡು ರೆಡಿ ಆದೆ. ರೆಡಿ ಎಲ್ಲ ಆದಮೇಲೆ ವರ್ಷಿ ಬಾ ಒಂದು ವೀಡಿಯೋ ಮಾಡಿಕೊಡ್ತೀನಿ ಅಂತ ಅಂದ್ಲು. ಸೊ ಆಮೇಲೆ ವರ್ಷಿ ಹತ್ರ ವೀಡಿಯೋ ಮಾಡಿಸ್ಕೊಳ್ತಾ ಇದ್ದೆ. ನೋಡಿ ಈ ಥರ ಫೈನಲಿ ರೆಡಿ ಆಗಿದ್ದೆ. ಸೊ ಹೇರ್ ಸ್ಟೈಲ್ ಸ್ವಲ್ಪ ಬೆಂಡಾಗ್ಬಿಟ್ಟಿತ್ತು. ಆಮೇಲೆ ಕೂತು ಎದ್ದು ಮಾಡ್ತಿದ್ನಲ್ಲ ಆವಾಗ ಸ್ವಲ್ಪ ಇದಾಯಿತು. ಬಟ್ ನೀಟಾಗಿ ಅವ್ರಿಗೆ ಹಾಕೋಕ್ಕೆ ಬರಲಿಲ್ಲ, ಅದರಿಂದ ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿತ್ತು. ಬಟ್ ಇಲ್ಲಾಂದರೆ ಇನ್ನೆಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಒಂದೇ ವೀಡಿಯೋ ನಾನು ಮಾಡ್ಕೊಂಡಿರೋದು. ಅದು ಅವಳು ಬಂದು ಬಾರೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ಇದೊಂದು ವೀಡಿಯೋ ಸಿಕ್ಕಿದೆ. ಅದು ಬಿಟ್ಟರೆ ಇನ್ನೇನು ಒಂದು ಸೆಲ್ಫ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಏನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ನನಗೆ ನಾನೇ. ಅಂದರೆ ಫೇಸ್ ಮೇಕಪ್ ಹೆಂಗೆ ಬಂದಿದೆ, ಈ ಸೀಮಂತದಲ್ಲಿ ಮಾಡಿದ್ದೆ ನೋಡಿ ಆ ಥರ ಎಲ್ಲ ಹಾಕೊಳ್ಳೋಣ ಅಂತ ಇದ್ದೆ.
ಬಟ್ ಏನು ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಒಂದು ಕಡೆ ಮಗು ಅಳ್ತಾನೆ, ಒಂದು ಕಡೆ ಆಗುತ್ತೆ. ಅದರಿಂದ ಇಷ್ಟೇ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು. ಈ ವರ್ಷ ಏನು ವೀಡಿಯೋ ಮಾಡಿಕೊಟ್ಟಿದ್ದಾಳಲ್ಲ, ಇಷ್ಟೇ ವೀಡಿಯೋ. ಇದು ಒಂದೇ ವೀಡಿಯೋ ನಂದು, ಒಬ್ಳದೇ ಸಿಂಗಲ್ ಅಂತ ಇರೋದು ವೀಡಿಯೋ. ಏನು ಮಾಡೋಕ್ಕಾಗಲ್ಲ ಅದು. ಮಗು ಆದಮೇಲೆ ನಮಗೆ ಟೈಮ್ ಕೊಟ್ಕೊಳ್ಳೋದು ಕಷ್ಟ, ಎಲ್ಲ ಇದಾಗುತ್ತೆ. ಆಮೇಲೆ ಅದು ಜಡೆಬಿಲ್ಲೆ ಬಂದು ಕೆಳಗಡೆ ಬಿದ್ದು ಸ್ವಲ್ಪ ಅದು ಒಡೆದೋಗಿತ್ತು. ಅಂದರೆ ವರ್ಷ ಮದುವೆ ಟೈಮಲ್ಲಿ ತೊಗೊಂಡಿದ್ದದು. ಸೊ ಅದು ಯಾಕೆ ಹಿಂಗಾಗಿದೆ ಅಂತ ಹೇಳಿ ಅಮ್ಮ ಅದು ಸ್ವಲ್ಪ ಸರಿ ಮಾಡಿಕೊಟ್ರು. ಆಮೇಲೆ ಹಂಗೆ ರೆಡಿ ಆಗ್ತಿದ್ನಲ್ಲ, ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಒಂದು 2 ಮಂತ್ಸ್ಗೆ ಅಟ್ಲೀಸ್ಟು ಇಷ್ಟಾದ್ರೂ ಸಪೋರ್ಟ್ ಮಾಡಿದ್ನಲ್ಲ ನನ್ನ ಮಗ, ರೆಡಿ ಆಗೋದಕ್ಕೆ ಇಷ್ಟು ಟೈಮಾದ್ರು ಕೊಟ್ಟನಲ್ಲ ಅಂತ ಖುಷಿ ಆಯಿತು. ಆಮೇಲೆ ಗೊಂಬೆ ಕೊಡಮ್ಮ ನಾನೊಂದು ವೀಡಿಯೋ ಮಾಡ್ತೀನಿ, ಕೊಡಮ್ಮ ಅಂತ ಬಂದಳು. ಇದು ಅವಳು ವೀಡಿಯೋ ಮಾಡಿರೋ ವೀಡಿಯೋ. ಆಮೇಲೆ ಸರಿ ಆಯಿತು ಅಂತ ಹೇಳಿ ಪುರೋಹಿತರು ಬಂದರು ಇವಾಗ ತಾನೇ. ಆ್ಯಕ್ಚುಲಿ ಪುರೋಹಿತರು ಬಂದು ಆಲ್ಮೋಸ್ಟ್ ಒಂದು 2 ಅವರ್ಸ್ ಲೇಟಾಗಿ ಬಂದುಬಿಟ್ರು. ಅವರು ಬೆಳಗ್ಗೆ 7 o'clock ಬರ್ತೀನಿ ಅಂತ ಹೇಳಿದರು. ಆಮೇಲೆ ಏನೋ ಎಮರ್ಜೆನ್ಸಿ ಅಂತ ಹೇಳಿ 8 o'clock ಬರ್ತೀನಿ ಅಂತ ಹೇಳಿದರು. ನೋಡಿದ್ರೆ ಅವ್ರು ಬರೋಷ್ಟರಲ್ಲೇ ಆಲ್ಮೋಸ್ಟ್ 8:45 9 ಏನೋ ಆಗಿಬಿಟ್ಟಿತ್ತು. ಸೊ ಆದರೂ ಕೂಡ ಅವ್ರು ಬಂದ ತಕ್ಷಣವೇ ಇಮ್ಮಿಡಿಯೇಟ್ ಎಲ್ಲ ಪೂಜೆ ಎಲ್ಲ ಬೇಗ ಎಲ್ಲ ರೆಡಿ ಮಾಡಿಕೊಂಡ್ರು. ಸೊ ಅವರೆಲ್ಲ ರೆಡಿ ಆಗ್ತಿದ್ದಂಗೆ ಆಲ್ಮೋಸ್ಟ್ 9:30 ಪೂಜೆ ಏನೋ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಪ್ರಿಪ್ರೇಷನ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಅಂದರೆ ಕಳಸ ಇಟ್ಕೊಳ್ಬೇಕು, 9 ಕಳಸ ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡೋದು, ಹೂವು ಹಾಕೋದು, ಇದೆಲ್ಲ ಆಲ್ಮೋಸ್ಟ್ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಆದ್ರೂ ಕೂಡ ತುಂಬಾ ಬೇಗ ರೆಡಿ ಮಾಡಿಕೊಂಡ್ರು ಅವರು ಕೂಡ. ನಮಗೆ ಪುರೋಹಿತರು ಬಂದು ಇವರು ಕದ್ರನಹಳ್ಳಿಲಿರೋದು, ತುಳಸಿ ಅಮ್ಮ ದೇವಸ್ಥಾನದವರು ಪೂಜಾರಿ. ಇವರು ತುಂಬ ವರ್ಷದಿಂದ ಪರಿಚಯ. ಅಂದರೆ ನಾವು ಗೊಂಬೆ ಇದ್ದಾಳಲ್ಲ ಅಷ್ಟು ವಯಸ್ಸಿದ್ದಾಗಿಂದ ನಾವು ನೋಡ್ತಾ ಬಂದಿರೋರು. ಹೇಗೆ ಅಂತೇಳಿದ್ರೆ ಇವ್ರ ಕೈಲಿ ಪೂಜೆ ಮಾಡಿಸಿದ್ರೆ ನಮಗೇನೋ ಒಂಥರ ಖುಷಿ, ನಮ್ಮ ಮನೆಗೆ ಇವ್ರ ಕೈಲಿ ಪೂಜೆ ಮಾಡಿಸಿದ್ರೆ ಏನೋ ಒಂಥರ ಸಮೃದ್ಧಿ ಅನ್ನೋ ಥರ ನನಗೆ ಭಾವನೆ. ನಮ್ಮ ಮನೇಲಿ ಎಲ್ರೂ ಅಷ್ಟೇನೆ ಇವ್ರ ಕೈಲಿ ಪೂಜೆ ಮಾಡಿಸ್ಬೇಕು ಅಂತಲೇ ಕಾಯ್ತಾ ಇರ್ತೀವಿ. ಆ್ಯಕ್ಚುಲಿ ಇವತ್ತು ಬಂದು ರಥಸಪ್ತಮಿ. ಸೊ ರಥಸಪ್ತಮಿ ದಿನ ಅವ್ರಿಗೆ ಬೇರೆ ಒಂದು ಆರ್ಡರ್ ಇತ್ತು. ಬಟ್ ಆದರೂ ನಾನು ಅವ್ರಿಗೆ ಹೇಳಿದೆ, ಇಲ್ಲ ನೀವು ಮಾಡೋಂಗಿದ್ರೆ ಮಾತ್ರ ಇವತ್ತೇ ಮಾಡಿಸೋಣ, ಇಲ್ಲ ಅಂತಂದರೆ ಬೇಡ, ನೀವು ಇನ್ನೊಂದ್ಸಲ ಯಾವಾಗ ಫ್ರೀ ಇರ್ತೀರೋ ಆವಾಗೇ ಮಾಡಿಸೋಣ ಅಂಕಲ್ ಅಂತ ಹೇಳಿದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರದ್ದು ಕ್ಯಾನ್ಸಲ್ ಆಯ್ತಂತೆ. ಸೊ ಅದರಿಂದ ಪುರೋಹಿತರಂದರು, ಇಲ್ಲ ಇವತ್ತೇ ಮಾಡೋಣ ಅಮ್ಮ, ದಿನ ತುಂಬ ಚೆನ್ನಾಗಿದೆ ಇವತ್ತು, ಹೆಂಗೋ ನಿನ್ನ ಕಡೆ ಕೇಳ್ಕೊಂಬಂದಿದೆ ನೋಡು, ರಥಸಪ್ತಮಿ ದಿನ ನಿಮ್ಮ ಮನೇಲಿ ಪೂಜೆ ಮಾಡೋ ಯೋಗ ಬಂದಿದೆ ಅಂತ ಹೇಳಿ ನಮ್ಮ ಮನೇಲಿಗೆ ಪೂಜೆ ಫಿಕ್ಸ್ ಆಯಿತು. ಸೊ ಆಮೇಲೆ ಪುರೋಹಿತರಿಗೆ ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಟ್ಟು ನಾವು ಪೂಜೆ ಸಹನ ಯಾವಾಗ ಮಾಡಿದ್ದು ಗೊತ್ತಾ, ಜನವರಿ 25ನೇ ತಾರೀಕು ನಾವು ಪೂಜೆ ಇಟ್ಕೊಂಡಿದ್ದು. ಸೊ ಇದರಲ್ಲಿ ಬಂದು 9 ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಮೂಲ ನಕ್ಷತ್ರಕ್ಕೆ ಪೂಜೆ ಮಾಡಿಸ್ಬೇಕಾಗಿರೋದು ನಾವು. ಅದಾದಮೇಲೆ ರುದ್ರಾಭಿಷೇಕ ನಡೆಯುತ್ತೆ. ಅದಾದಮೇಲೆ ಹೋಮ ನಡೆಯುತ್ತೆ, ಮೃತ್ಯುಂಜಯ ಹೋಮ, ಗಣಪತಿ ಹೋಮ ಇದೆಲ್ಲ ನಡೆಯುತ್ತೆ. ಅದಾದಮೇಲೆ ಹಸುನ ಕರೆಸ್ಬೇಕು. ಹಸು ಕರೆಸಾದ್ಮೇಲೆ ನೆಕ್ಸ್ಟು ನಾಮಕರಣ ನಡೆಯುತ್ತೆ. ನಾಮಕರಣ ಅದಾದಮೇಲೆ ಮೇಲ್ಗಡೆ ಡೆಕೋರೇಷನ್ ಎಲ್ಲ ಇರುತ್ತೆ. ಸೊ ಅಲ್ಲಿ ನೇಮ್ ರಿವೀಲು, ಅಂದರೆ ಇಲ್ಲೂ ಕೂಡ ನೇಮ್ ಎಲ್ಲ ಬರೆಸ್ತೀವಿ. ಅದು ಸೋದ್ರ ಮಾವನ ಕೈಲೆಲ್ಲ ಮಾಡಿಸ್ತಾರೆ ಪುರೋಹಿತರು. ಅದಾದಮೇಲೆ ಮೇಲ್ಗಡೆ ಡೆಕೋರೇಷನ್ನು ಇದೆಲ್ಲ ಮಾಡಿಸಿದ್ದೀವಿ. ಸೊ ಅದು ಎಲ್ಲ ಇರುತ್ತೆ. ಸೊ ಇಲ್ಲಿ ಪೂಜೆ ಎಲ್ಲ ರೆಡಿ ಆಗ್ತಾ ಮೇಲ್ಗಡೆ ಕೂಡ ಡೆಕೋರೇಷನ್ ಕೂಡ ಆಗ್ತಾಯಿತ್ತು. ಸೊ ಬನ್ನಿ ಹಾಗಾದರೆ ಅಲ್ಲಿ ನೋಡ್ಕೊಂಬಂದ್ಬಿಡೋಣ ಏನು ನಡೀತಿದೆ ಅಂತ. ಪುರೋಹಿತರು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಈ ಟೈಮಲ್ಲಿ ಮೇಲ್ಗಡೆ ಏನು ಮಾಡ್ತಿದೆ ಅಂತ ಗೊಂಬೆ ಹೋಗಿ ವೀಡಿಯೋ ಮಾಡಿದ್ದಾಳೆ. ಸೊ ಅದ್ರ ವೀಡಿಯೋ ಇದು. ಈ ಸಲ ಡೆಕೋರೇಷನ್ ಬಂದು ಶುಭಾಣ್ಣ ಅವ್ರು ಮಾಡ್ತಿರೋದು. ಅಂದರೆ PSY ಈವೆಂಟ್ಸ್ ಅಂತ ಶುಭಾಣ್ಣ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೀವು ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಸೊ ಶುಭಾಣ್ಣ ಡೆಕೋರೇಷನ್ ಮಾಡ್ತಿರೋದು. ಅಂದರೆ ಗೊಂಬೆಗೂ ಕೂಡ ಮೊದಲನೇ ವರ್ಷದ ಬರ್ಡೇಗೆ ಶುಭಾಣ್ಣನೇ ಮಾಡಿದ್ದು ಡೆಕೋರೇಷನ್ನು. ಈ ಸಲ ನಾಮಕರಣಕ್ಕೆ ಶುಭಾಣ್ಣನೇ ಮಾಡ್ತಾಯಿದೆ ಡೆಕೋರೇಷನ್ನು. ಸೊ ನೋಡಿ ಈ ಥರ ನಡೀತಾ ಇದೆ. ಹೇಗಿದೆ ಅಂತ ಫೈನಲ್ ಔಟ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಈಗೆಲ್ಲ ರೆಡಿ ಮಾಡ್ತಿದ್ದಾರೆ. ಮತ್ತು ಹನುಮಂತ ಅಂಕಲ್ ಕೂಡ ಬಂದಿದ್ದಾರೆ. ಅಂದರೆ ಫೋಟೋಗ್ರಾಫಿಗೆ ಹನುಮಂತ ಅಂಕಲ್ ಬಂದಿದ್ದರು, ಫೋಟೋ ಹಿಡಿಯೋದಕ್ಕೆ ಅಂತ ಹೇಳಿ. ಅವ್ರ ಜೊತೆ ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದ ಸರೋಜ್ ಅಂತ ಹುಡುಗ, ಅವ್ರನ್ನ ಹೆಲ್ಪಿಂಗಿಗೆ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಸೊ ಒಂಥರ ಖುಷಿ ಆಯಿತು. ಎಲ್ಲ ನಮ್ಮ ಟೀಮೇ ಇದೆಯಲ್ಲ, ಒಂದು ಏನಾದ್ರು ಫಂಕ್ಷನ್ ಆಯಿತು ಅಂದರೆ ನಮ್ಮದೇ ಒಂದು ಟೀಮಲ್ಲಿ ಎಲ್ಲ ನಡೆಯುತ್ತಲ್ಲ ಅಂತ ಒಂಥರ ಖುಷಿ ಆಗುತ್ತೆ ನಮಗೆ. ಸೊ ಪೆಂಡಲ್ ನೋಡಿ ನೈಟಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ, ಇವಾಗೆಲ್ಲ ಫುಲ್ ಪಿಂಕ್ ಥೀಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದೇ ಗೊಂಬೆಗೂ ಪಿಂಕೇ ಹಾಕ್ಸಿದ್ವಿ. ಇದು ಅನ್ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಇದು ಹೊಸದು ಬಂತಂತೆ ಅವ್ರ ಹತ್ರ ಪೆಂಡಾಲು. ಸೊ ಅದರಿಂದ ಹೊಸದೇ ಪೀಸ್ ಹಾಕಿದ್ದೀನಿ ಅಂತ ಅಂದರು. ಅನ್ಎಕ್ಸ್ಪೆಕ್ಟೆಡ್ಲಿ ಡೆಕೋರೇಷನ್ ಕೂಡ ಪಿಂಕೇ ಇದೆ. ನಾನು ಡ್ರೆಸ್ ಕೂಡ ಪಿಂಕೇ ಹಾಕ್ತಾಯಿದ್ದೀನಿ. ಪಾಪುದು ಕೂಡ ಪಿಂಕು ಮತ್ತು ರೆಡ್ಡು ವೈಟು ಮಿಕ್ಸ್ ಇದೆ. ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡು. ನಾನು ಪಾಪುಗೆ ತಂದಿರೋ ಡ್ರೆಸ್ಸೇ ಬೇರೆ, ಎಷ್ಟೊಂದು ಥರ ತಂದಿದ್ದೀನಿ ಡ್ರೆಸ್ಗಳನ್ನ. ಸೊ ಅದರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಹಾಕೋಣ ಅಂದ್ಕೊಂಡೆ. ಬಟ್ ಆ ಗಡಿ ಬಿಡಿಲಿ ನಾನು ಯಾವ್ದು ಹಾಕಿದ್ದೀನೋ ಅದೇ ಥೀಮೇ ಇಲ್ಲಿ ಡೆಕೋರೇಷನ್ ಎಲ್ಲದಕ್ಕೂ ಕಾಂಪ್ಲಿಮೆಂಟ್ ಆಗಿಬಿಡ್ತು. ಫೈನಲ್ ಔಟ್ಪುಟ್ ಡೆಕೋರೇಷನ್ ಮಾತ್ರ ಸಖತ್ತಾಗಿ ಬಂದಿತ್ತು. ಎಲ್ಲರೂ ಫೈನಲ್ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಗೊತ್ತಾಗುತ್ತೆ ಹೇಗೆ ಬಂದಿತ್ತು ಏನು ಎತ್ತ ಅಂತ ಅಂದ್ಬಿಟ್ಟು. ಆಮೇಲೆ ಮಕ್ಕಳಂತೂ ಹಿಡಿಯೋಂಗೆ ಇರಲಿಲ್ಲ. ಇನ್ನೂ ಪೂಜೆನೇ ಸ್ಟಾರ್ಟ್ ಆಗಿಲ್ಲ, ಕೆಳಗಡೆ ಪ್ರಿಪ್ರೇಷನ್ ನಡೀತಾ ಇದೆ. ಇಲ್ಲಂತೂ ಮಕ್ಕಳು ಜೋರಾಗಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವಳು ಬಂದು ಪುನರ್ವಿ ಅಂತ ಶುಭಾಣ್ಣನ ಮಗಳು.
ಎಲ್ಲರೂ ಮಕ್ಕಳೆಲ್ಲ ಸೇರಿಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಮೊದಲೆಲ್ಲ ನಮ್ಮ ಕಾಲ, ಇವಾಗ ಮಕ್ಳ ಕಾಲ ಅಂತಾರಲ್ಲ ಹಂಗೆ. ಸೊ ಆಮೇಲೆ ಮತ್ತೆ ಕೆಳಗಡೆ ಬಂದು ವೀಡಿಯೋ ಕಂಟಿನ್ಯೂ ಮಾಡಿದ್ದಾಳೆ ಗೊಂಬೆ. ಆ್ಯಕ್ಚುಲಿ ಆಲ್ಮೋಸ್ಟು ಇದೆಲ್ಲ ವೀಡಿಯೋಸ್ ಮಾಡಿರೋದು ವರ್ಷಿ ಮತ್ತು ಗೊಂಬೆ ಮತ್ತು ಬಾಬು, ಇವ್ರು 3 ಜನನೂ ವೀಡಿಯೋಸ್ ಎಲ್ಲ ಕೂಡ ಮಾಡಿರೋದು. ಅವ್ರು ವೀಡಿಯೋಸ್ ಮಾಡಿಲ್ಲ ಅಂದರೆ ನನಗೆ ಯಾವುದೂ ಕೂಡ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕೆ ಏನೂ ಸಿಗ್ತಾನೆ ಇರಲಿಲ್ಲ. ಯಾಕೆಂದರೆ ಫುಲ್ಲು ನನಗೆ ಒಳಗಡೆ ಸರಿ ಹೋಯಿತು. ನನಗೆ ಮಗುನ ಎತ್ಕೊಳ್ಳೋದು, ಅವ್ನಿಗೆ ಫೀಡ್ ಮಾಡೋದು, ಅವ್ನಿಗೆ ಎತ್ತಿಡೋದು, ಪುರೋಹಿತರು ಏನಾದ್ರು ಕೇಳಿಬಿಟ್ರೆ ಇದನ್ನು ಕೊಡಮ್ಮ ಅಂತ ಅನಿತಕ್ಕನಿಗೆ ಮತ್ತು ಪಲ್ಲವಿಗೆ, ಅಮ್ಮನಿಗೆ ಎಲ್ಲರಿಗೂ ಹೇಳ್ತಾ ಇದ್ದೆ ಇಂತಿಂಥದ್ದು ಇಲ್ಲಿದೆ ಅಂತ. ಸೊ ಅದೆಲ್ಲ ಅವ್ರು ನೋಡಿಕೊಂಡ್ರು. ನಾನು ಬರೀ ಮಗು ಒಂದೇ ನೋಡ್ಕೊಂಡಿದ್ದು ನಾನು. ಎಲ್ಲ ಎತ್ಕೊಡೋದಾಗಿರ್ಬೋದು ಎಲ್ಲ ಮಾಡಿರೋದು ಅಮ್ಮ, ಅನಿತಕ್ಕ ಮತ್ತು ಪಲ್ಲವಿ, ಅವ್ರು 3 ಜನ. ವರ್ಷಿನೂ ಅಷ್ಟೇನೆ. ವರ್ಷಿ ಅಂತೂ ದೇವರೇ, ಆ ಮಗು ಹೆಂಗೆ ಅಂತ ಹೇಳಿದ್ರೆ ನಮ್ಮ ಲಡ್ಡು ಬರ್ತಾ ನಾನೇ ವರ್ಷಿನೇ ನಾನು ಅನ್ನೋ ಥರ ಫಿಕ್ಸ್ ಆಗಿಬಿಟ್ಟಿದ್ದ. ನನ್ನ ಹತ್ರ ಬಂದರೂ ನಾನು ಅಂತ ಗೊತ್ತಾಗ್ತಿತ್ತು, ವರ್ಷಿ ಹತ್ರ ಹೋದರೂ ನಾನೇ ಅಂದ್ಕೊಂಬಿಡ್ತಿದ್ದ. ಸೊ ಅದರಿಂದ ಮಗು ಅಷ್ಟು ಗಲಾಟೆ ಮಾಡಲಿಲ್ಲ. ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು, ಹೆಂಗಾಗುತ್ತೋ ಏನೋ, ಮಗು ಏನು ಮಾಡ್ತಾನೋ, ಮತ್ತು ಲೇಟ್ ಬೇರೆ ಆಗೋಯಿತು, ಹೆಂಗಪ್ಪ ಇರುತ್ತೆ ಅಂತ ಸಖತ್ ಟೆನ್ಷನ್ ಆಗಿಬಿಟ್ಟಿತ್ತು. ಒಂದು ಸೆಕೆಂಡ್ಗೆ ಎಷ್ಟು ಇದಾಗ್ಬಿಟ್ಟಿತ್ತು ಗೊತ್ತಾ. ಆಮೇಲೆ ಇವಾಗ ಆಲ್ಮೋಸ್ಟ್ ಇನ್ನೇನು ಪೂಜೆ ಇದ್ರದಕ್ಕೆ ಫೋಟೋಸು ಇದು ಎಲ್ಲ ರೆಡಿ ಮಾಡಿಕೊಂಡ್ರು. ಇವಾಗ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ. ಇವಾಗ ಸ್ವಲ್ಪ ರಾವ್ ವೀಡಿಯೋಸ್ ಹಾಕ್ತೀನಿ ನೋಡಿ. ಆದ್ರೆ ನಾವು ಹೋಗಲ್ಲ ಅಷ್ಟೇ, ಯಾವಾಗೋ ಒಂದು ಸತಿ ತಗೊಳ್ಳೋದು ಅಷ್ಟೇ. ಏನಾದ್ರು ತಗೊಳಕಷ್ಟೇ, 5 ರೂಪಾಯಿ ಅಷ್ಟೇ. 5 ರೂಪಾಯಿ ಏನಾದ್ರು ತಗೊಳ್ಳೋದು, ಒಂದು ಚಾಕ್ಲೇಟು, ಒಂದು ಏನಾರ ತಿಂಡಿ ಥರ ಬರುತ್ತೆ, ಅದು ತಗೋತೀನಿ ಅಷ್ಟೇ. ಅವೆಲ್ಲ ಬಿಟ್ಟರೆ ಇನ್ನೇನು ತಗೊಳ್ಳಲ್ಲ. ಬಂದೆ ಅದು ಆರ ಗೊತ್ತಾಗಿಲ್ಲ, ಅದಕ್ಕೆ ನಾವು ಸ್ವಲ್ಪ ಆಯಿತು. ಯಾರು ಜಾನ್ ಮಾಡಿಬಿಟ್ಟಿದ್ರ ಏನಮ್ಮ, ಏನು ಬೇಕಮ್ಮ? ಬಿಸಿನೀರು ಇಟ್ಟಿದ್ದೀನಿ ನೋಡ್ರಿ. ಏನು ವಿಡಿಯೋ ಮಾಡಿದ್ಯಾ? ಇನ್ನೊಂದು ಅಲ್ಲಿ ತಗೊಂಡ್ಬಿಟ್ಟು ಕೆರೆಗಳೆಲ್ಲ ಹೆಂಗೆ ಉಟ್ಬಿಟ್ಟು ಇದೆಲ್ಲ ಹೆಂಗ್ಲೂ ಮಾಡ್ಬಾರ್ದು. ಇವಾಗ ಇಲ್ಲಿ ದೇವ್ರ ಫೋಟೋಗೆ ಹೂವು ಎಲ್ಲ ಹಾಕ್ತಿದಾರಲ್ಲ, ಆಲ್ಮೋಸ್ಟು ಬರೀ ಇದಿಷ್ಟು ಹೂವಕ್ಕೇನೆ ಎಷ್ಟು ಗೊತ್ತಾ, 5000 ಏನೋ ಆಯಿತು. ಅಂದರೆ ನಾನು 7000 ಆನಂದನ ಕೈಲಿ ಕೊಟ್ಟು ಕಳಿಸಿದ್ದೆ. ಅದರಲ್ಲಿ ಆಲ್ಮೋಸ್ಟ್ 5000 ಬರೀ ಹೂವಕ್ಕೆ ಆಗಿದೆ. ಆಮೇಲೆ ಬಾಳೆಕಂಬ ಮತ್ತು ಹಣ್ಣುಗಳು, ಒಂದು 5 ಥರ ಹಣ್ಣು, ಮತ್ತು ಬಾಳೆಗೊನೆ ಇದೆಲ್ಲ ತೊಗೊಂಬಂದಿದ್ರು. ಸೊ ಇದೆಲ್ಲ ಸೇರಿ ಆಲ್ಮೋಸ್ಟ್ 7000 ಬರೀ ಹೂವು, ಹಣ್ಣು ಇದಿಷ್ಟಕ್ಕೇ. ಹಣ್ಣುಗಳು ಏನು ಅಷ್ಟೊಂದು ತಂದಿಲ್ಲ, ಹಣ್ಣುಗಳು ಸ್ವಲ್ಪನೇ ತೊಗೊಂಬಂದಿರೋದು. ಬಟ್ ಹೂವಕ್ಕೆ ಈ ಸಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿತ್ತು. ಮತ್ತು ಇನ್ನೊಂದು ರಥಸಪ್ತಮಿ ಬೇರೆ ಅಲ್ವಾ, ಸೊ ಅದರಿಂದ ತುಂಬ ಒಳ್ಳೆಯ ದಿನ ಅಂತ ಹೇಳಿ ಸಿಕ್ಕಾಪಟ್ಟೆ ಹೂವಿನ ರೇಟು ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತಂತೆ. ಆನಂದ ಅಂತೂ ಅಯ್ಯೋ ಡ್ರಾಮಾ, ನಾನೊಂದು 2000 ಹೂವಕ್ಕಾಗುತ್ತೆ ಅಂದ್ಕೊಂಡೆ, ಬಟ್ ಏನಮ್ಮ ಇಷ್ಟೊಂದು ಆಯಿತು ಹೂವಕ್ಕೆ ಅಂತ ಇದ್ದ. ಮಾಡ್ತಾ ಇರೋದು ಮಗು ಹೆಸ್ರು ಹೇಳಿ ಮಗುಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು. ಸುಮ್ಮನೆ ಇರಪ್ಪ, ಪರವಾಗಿಲ್ಲ, ತೊಗೊಂಡ್ಬಾ, ಫಸ್ಟು ಚೆನ್ನಾಗಿ ತೊಗೊಂಬಾ, ಸಮೃದ್ಧಿಯಾಗಿ ಪೂಜೆ ಮಾಡಬೇಕು. ಅಂದರೆ ಹೂವು ಇದು ಎಲ್ಲ ಹಾಕಿ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ನನಗಿಷ್ಟ. ನೀನು ಸುಮ್ಮನೆ ತೊಗೊಂಡ್ಬಾ, ನಿನಗ್ಯಾಕೆ 7 ಅಲ್ಲ 10,000 ಆಗಲಿ ಪರವಾಗಿಲ್ಲ, ನೀನು ತೊಗೊಂಡ್ಬಾ ಅಂತ ಹೇಳಿದ್ದೆ. ಆನಂದ ಅಷ್ಟೇ ಅಂದಿದ್ದು, ಸರಿ ಆಯ್ತು ಬಿಡಮ್ಮ ತೊಗೊಂಬರ್ತೀನಿ ಅಂತೇಳಿ. ಹೂವು ಮಾತ್ರ ಈ ಸಲ ತುಂಬ ಚೆನ್ನಾಗಿ ತೊಗೊಂಬಂದಿದ್ದ. ಅಂದರೆ ಒಂದೇ ಒಂದು ಬೇಜಾರು ಏನಾಯಿತು ಅಂತ ಹೇಳಿದ್ರೆ, ಮಲ್ಲಿಗೆ ಹೂವು ಅಟ್ಲೀಸ್ಟ್ ಒಂದು 2 ಮಾಳನಾದರೂ ತೊಗೊಂಡ್ಬಾ ಅಂತ ಹೇಳಿದ್ದೆ. ಅದು ಅವ್ನು ತಂದಿಲ್ಲ, ನಂಗೆ ಅದೊಂದೇ ಬೇಜಾರಾಯಿತು. ಏನು ಮಾಡೋಕ್ಕಾಗುತ್ತಲ್ಲ, ರೇಟ್ ತುಂಬ ಜಾಸ್ತಿ ಇದೆ ಅಂತಂದ. ನಾನಂದೆ ಏನೇ ಇರಲಿ ಅಪ್ಪ, ಫಸ್ಟು ಒಂದೇ ಒಂದು ಮೊಳ ಮಲ್ಲಿಗೆ ಹೂವನಾದರೂ ತಂದರೆ ನನಗೇನೋ ಒಂಥರ ಖುಷಿ, ಮಲ್ಲಿಗೆ ಹೂವನ್ನೇ ಶ್ರೇಷ್ಠ ಅಂತ ಹೇಳಿದೆ. ಇರಲಿ ಬಿಡಮ್ಮ, ಆಯಿತು ಪರವಾಗಿಲ್ಲ ಅಂಥೇಳಿ ಇದಾಯಿತು. ಸೊ ಈಗ ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ವಿಡಿಯೋಲ್ಲೇ ಪೂಜೆ ಕೂಡ ಕಂಟಿನ್ಯೂ ಮಾಡೋಣ. ಅಂದರೆ ಆಲ್ರೆಡಿ ಈ ವಿಡಿಯೋನೇ ತುಂಬ ಲೆಂತಿ ಆಗಿಬಿಟ್ಟಿದೆ. ಸೊ ಅದರಿಂದ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಒಂದು ನಮ್ಮ ಮಗನ ನಾಮಕರಣದ ಪ್ರಿಪ್ರೇಷನ್ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್. ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ, ಪಾರ್ಟ್ 2 ವಿಡಿಯೋ.